ಇಂದು ಕೂಡಲಸಂಗಮ ವ್ಯಾಪ್ತಿಯಲ್ಲಿ ಬರುವ ಕಜ್ಜಗಲ್ ಫ್ಲಾಟ್ ಹೊಸ ಕೂಡಲಸಂಗಮ ಕೆಬಿ ಜನನಲ್ ವತಿಯಿಂದ ಶಾಲಾ ಕಟ್ಟಡ 4 ವರ್ಷದ ಹಿಂದೆ ಕಟ್ಟಿಸಲಾದ ಕಟ್ಟಡಗಳು ಕಾಮಗಾರಿ ಮುಗಿದು 4 ವರ್ಷ ಆದರೂ ಕೂಡ ಉದ್ಘಾಟನೆಗೊಳ್ಳದೆ ಅನಾಥವಾಗಿವೆ. ಅದರ ಮುಂದೆ ಹಾಗೂ ಶಾಲಾ ಕಟ್ಟಡದ ಒಳಗೆ ಮುಳ್ಳು ಕಂಠೀರವ ಬಡಿದು ಒಳಗೆ ಹೋಗದಂತ ಸ್ಥಿತಿ ನಿರ್ಮಾಣ ಮಾಡಿದ್ದು ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಕ್ಯಾರೆಯನ್ನದ ಅಧಿಕಾರಿಗಳು ಹಾಗೂ ಕೆವಿ ಜನಲ್ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತದ್ದು ವಿಪರ್ಯಾಸ. ಹಾಗೆ ಜಂಗಲ್ ಕಡಪಟ್ಟಿ ಇರುವ ಜನರ ಸಂಕಷ್ಟ ನೀಗಿಸಲೆಂದು ಹಾಗೂ ಮಕ್ಕಳು ಕಲಿಯಲೆಂದು ಇವತ್ತು ಅದನ್ನು ಉದ್ಘಾಟನೆ ಮಾಡದೆ ಮುಳ್ಳು ಕಂಡು ಬಡಿದದ್ದು. ಹಾಗೆ ಅದರ ಪಕ್ಕದಲ್ಲಿ ಅಂಗನವಾಡಿ ಕಟ್ಟಡವನ್ನು ಕೂಡ ಹಾಗೆ 4 ವರ್ಷದ ಹಿಂದೆ ಕಟ್ಟಡವಾದರೂ ಕೂಡ ಅದನ್ನು ಕೂಡ ಉದ್ಘಾಟನೆ ಮಾಡದೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಂತ ವಿಪರ್ಯಾಸದ ಸಂಗತಿ. ಇನ್ನಾದರೂ ಎಚ್ಚೆತ್ತುಕೊಂಡು ಶಾಲೆಗಳನ್ನು ಉದ್ಘಾಟನೆ ಮಾಡದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ. ಇವತ್ತು ನಾನು ಕೂಡಲ ಸಂಗಮ ವ್ಯಾಪ್ತಿಗೆ ಹೊಂದಿಕೊಂಡಂತ ಕಜ್ಗಲ್ ಪ್ಲಾಟಿಗೆ ಬಂದಿದ್ದೀವಿ. ಈ ಕಜ್ಗಲ್ ಪ್ಲಾಟ್ನೊಳಗೆ ಕೆಬಿ ಜನಲ್ ವತಿಯಿಂದ 4 ವರ್ಷ ಆಯ್ತು ಈ ಸಾಲಿ ಕಟ್ಟಿ. ಆ ಸಾಲಿ ಇನ್ನೂವರೆಗೂ ಉದ್ಘಾಟನೆ ಆಗಿಲ್ಲ. ಈಗಾಗಲೇ ನಾವು ಒಂದು ಬಾರಿ 2 ಬಾರಿ ಬಂದು ವಿಸಿಟ್ ಮಾಡಿ ಆಫೀಸರ್ಗೆಲ್ಲ ಹೇಳಿದ್ದೀವಿ. ಹೇಳಿದ್ರು ಕೂಡ ಇದಕ್ಕೆ ಯಾವುದೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ನಮಗೆ ನಾಚಿಗಿಲ್ಲ ಇವರಿಗೆ. ಕೋಟಿಗಟ್ಟಲೆ ವೆಚ್ಚದಲ್ಲಿ ಸರ್ಕಾರದಿಂದ ಬರುವಂಥ ಹಣನ ಈ ಒಂದು ಶಾಲೆ ಕಟ್ಟಿಸಿ ಮಕ್ಕಳಿಗೋಸ್ಕರ ಈ ಶಾಲೆ ಕಟ್ಸ್ಯಾರ. ಜನರಿಗೆ ಅನುಕೂಲ ಅಂತ ಮಾಡ್ಯಾರ. ಇದನ್ನ ಈ ಕಟ್ಟಿಸಿ 4 ವರ್ಷ ಆದರೂ ಕೂಡ ಅದನ್ನು ಉದ್ಘಾಟನೆ ಮಾಡಿಲ್ಲ. ನಾಚಿಗೆ ಬರಬೇಕು. ಈ ಕಟ್ಸ್ಯಾರಲ್ಲ ಇದನ್ನು ಅಧಿಕಾರಿಗಳಿಗೆ ನಾಚಿಗೆ ಮಾನ ಮರ್ಯಾದೆ ಏನಿಲ್ಲ. ಇವತ್ತು ಸಾಲಿಗೆ ಮುಳ್ಳು ಬಡದಾರ. ಮುಳ್ಳು ಕೋಟಿಗಟ್ಟಲೆ ವೆಚ್ಚದಲ್ಲಿ ಖರ್ಚು ಮಾಡಿ ಹಣನ ತಮಗೆ ಬೇಕಾಬಿಟ್ಟಿಯಾಗಿ ಕಟ್ಟಿಸಿ ಈ ಥರ ಮಾಡೋದು ವಿಪರ್ಯಾಸ ಅನ್ಬೇಕಿದು. ನಿಮಗೆ ತೋರಿಸ್ತೀನಿ, ಹಂಗೆ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ ಏನು ಈ ಒಂದು ಕಟ್ಟಡದಲ್ಲಿ ಏನೇನೋ ನಡೆಯಕತ್ತ ಅಂತ ತೋರಿಸ್ತೀನಿ ನಿಮಗೆ. ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹುನಗುಂದ ತಾಲೂಕಿನ ಬಿಯೋರು ಮಕ್ಕೊಂದಾರೋ ಎದ್ದಾರೋ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳು ಎಲ್ಲ ಮುಚ್ಚೊಟ್ಟವು. ಬರೀ ಪ್ರೈವೇಟ್ ಸ್ಕೂಲಿಗೆ ನಾವು ಅದು ಮನ್ನಣೆಯನ್ನು ಕೊಡ್ತಾ ಇದ್ದೀರಿ. ದಯವಿಟ್ಟು ಈ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನ ಮಾಡಿರಿ. ಇಲ್ಲದೆ ಹೋದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡೋದಂಕರ ನಾವು ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಇದನ್ನು ನಿಮ್ಮ ಹ್ಯಾಂಡವರ್ ತೊಗೊಂಡು ಈ ಸಾಲಿನ ಉದ್ಘಾಟನೆ ಮಾಡಿಸ್ರಿ. ಇಲ್ಲದೆ ಹೋದರೆ ನಾವು ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ಮಾಡ್ತೀವಿ. ಒಳ್ಳೆ ನಿಮ್ಮ ಮ್ಯಾಗನೂ ನಾವು ಆ್ಯಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.